Bom
ಅವರ ಕೊನೆಯ ಮಗಳು ನಾನು. ಚಂದ್ರಾವಳಿ ಎನ್ನುವಂತಹ ಚಂದದ ನಾಮವನ್ನು ಇರಿಸಿದ್ದಾರೆ. ಸಿಂಧು ನಗರಿ ಊರ ನೋಡಲಿಸಿರುವ ಚಂದಗೊಬ್ಬನಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡಿದ್ದಾರೆ. ಆದರೆ ಏನು ಮಾಡುವುದು ಸ್ವಾಮಿ, ಸುಖ ಸಂತೋಷ ಎನ್ನುವುದೇ ಇಲ್ಲದಾಗಿದೆ. ಕುಳಿತರೆ ತಪ್ಪು ಎನ್ನುವ ಅತ್ತೆ, ನಿಂತರೆ ತಪ್ಪು ಎನ್ನುವ ಗಂಡ, ಇವರಿರುವ ಮತ್ತೆ ನಾನಿರಬೇಕಲ್ಲ. ಕುಳಿತರೆ ತಪ್ಪು ಎಂದರೆ ಸೊಸೆಯಾದವಳು ಯಾವಾಗಲೂ ಕೆಲಸ ಮಾಡುತ್ತಿರಬೇಕು, ನಿಂತಿರಬೇಕು ಎನ್ನುವುದು ಅತ್ತೆಯವರು. ಆದರೆ ನನ್ನ ಗಂಡ ಹಾಗಲ್ಲ ಸ್ವಾಮಿ. ಹೆಂಡತಿಯಾದವಳು ರಾಣಿಯ ಹಾಗೆ ಇರಬೇಕು, ಕುಳಿತಿರಬೇಕು ಎನ್ನುವುದು ಅವರದ್ದು. ಇವರಿಬ್ಬರ ಮತ್ತೆ ಕುಳಿತರೆ ತಪ್ಪು ಎನ್ನುವ ಅತ್ತೆ ಎದುರಿಗೆ ನಿಂತು, ನಿಂತರೆ ತಪ್ಪು ಎನ್ನುವ ಗಂಡನ ಎದುರಿಗೆ ಕುಳಿತು ಸಂಸಾರವನ್ನು ತೂಗಿಸುತ್ತಾ ಇದ್ದೇನೆ. ಹಾಗಾಗಿ ನನಗೆ ಜಾಣೆ ಚಂದ್ರಾವಳಿ ಎನ್ನುವಂತಹ ಬಿರುದು ಉಂಟು. ಅದಕ್ಕಾಗಿ ಅಲ್ಲವೇ ಸ್ವಾಮಿ ಹೆಣ್ಣಿಗೆ ನೀರೇ ಎಂದು ಹೇಳುವುದು. ನೀರೇ ಎಂದರೆ ನೀರನ್ನು ಯಾವ ಪಾತ್ರೆಗೆ ಹಾಕಿದರೂ ಅದು ಆ ಪಾತ್ರೆಗೆ ತಕ್ಕ ಹಾಗೆ ಹೊಂದಿಕೊಂಡು ಬಿಡುತ್ತದೆ. ಹಾಗೆ ಹೆಣ್ಣಾದವಳು ಗಂಡನ ಮನೆಯಲ್ಲಿ ಯಾವುದೇ ಆಚಾರ ವಿಚಾರವಿರಲಿ ಅದಕ್ಕೆ ತಕ್ಕ ಹಾಗೆ ಹೊಂದಿಕೊಂಡು ಬಿಡುತ್ತಾಳೆ. ಹಾಗಾಗಿ ಅವಳಿಗೆ ನೀರೇ ಎಂದು ಕರೆಯುವುದುಂಟು. ಅದೇನೇ ಇರಲಿ ಸ್ವಾಮಿ, ತವರಿನ ಗಂಡನ ಮನೆಯಲ್ಲಿ ಅದೆಷ್ಟೇ ಸುಖ ಸಂಪತ್ತು ಮೃಷ್ಟಾನ್ನ ಭೋಜನವೇ ಇದ್ದರೂ ಹೆಣ್ಣಿಗೆ ತವರಿನ ಆಸೆ ಎಂಬುದು ತಪ್ಪಿದ್ದಲ್ಲ. ಏಕೆಂದರೆ ಹಟ್ಟಿಗೆ ಹೇಗೆ ಗೂಡಿನ ಆಸೆಯೋ ಹೆಣ್ಣಿಗೆಯೂ ಹಾಗೆ ತವರಿನ ಆಸೆ. ಗಂಡನ ಮನೆಯಲ್ಲಿ ಇದ್ದು ಇದ್ದು ಬೇಸರವಾಗಿದೆ. ಒಂದೆರಡು ದಿನ ತವರು ಮನೆಗೆ ಹೋಗಿ ಬರುತ್ತೇನೆ ಅತ್ತೆ ಎಂದು ಕೇಳಿದೆ. ಆದರೆ ನನ್ನ ಅತ್ತೆ ಮತ್ತು ಗಂಡ ಒಪ್ಪಲಿಲ್ಲ. ಯಾಕೆ ಅಂದರೆ ಅಲ್ಲಿ ಒಬ್ಬ ಕರಿಯ ಇದ್ದಾನೆ, ಕೃಷ್ಣ ಎಂಬುವವ. ಅವನನ್ನ 6 ಜನ ಅಕ್ಕಂದಿರನ್ನು ಓಡಿಸಿಕೊಂಡು ಹೋಗಿಬಿಟ್ಟಿದ್ದಾನೆ. ಅವನು ನನ್ನನ್ನು ನೋಡಿ ಎಲ್ಲಿಯಾದರೂ ಹೆಚ್ಚು ಕಮ್ಮಿ ಮಾಡಿಬಿಟ್ಟಿಯಾನು ಎಂಬ ಕಳವಳ ಅವರಲ್ಲಿ ಮನೆ ಮಾಡಿದೆ. ಹಾಗಾಗಿ ಅವರು ನನ್ನನ್ನು ತವರು ಮನೆಗೆ ಕಳಿಸಲು ಒಪ್ಪುತ್ತಿಲ್ಲ. ಆದರೆ ಈ ಚಂದ್ರಾವಳಿ ಎಲ್ಲರಂತಲ್ಲ, ನಾನೇ ಬೇರೆ ಚಂದ್ರಾವಳಿಯೇ ಬೇರೆ ಮತ್ತೆ ನನ್ನ ಮನಸ್ಸು ಕೃಷ್ಣನಿಗೆ ಸೋಲುವುದಿಲ್ಲ. ಕೃಷ್ಣನಿಗೆ ಎಷ್ಟಾದರೂ ನನ್ನ ವೈರಿಯೇ ಎಂದು ಹೇಳಿ ನಾನು ತವರು ಮನೆಗೆ ಬಂದದ್ದಾಗಿದೆ. ತವರು ಮನೆಗೆ ಬಂದು ಒಂದೆರಡು ದಿನ ಕಳೆದಿದ್ದೂ ಆಗಿದೆ. ಏನೋ ಬೇಸರ ಮೂಡಿಸುತ್ತಾ ಇದೆ. ಹಾಗಾಗಿ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಹುಲ್ಲುಗಾವಲು ಉಂಟು. ಆ ಕಡೆ ಹೋಗಿ ಬರುವ ಎಂದು ಅಮ್ಮನಲ್ಲಿ ಹೇಳಿ ಬಂದಿದ್ದೇನೆ. ಇನ್ನು ತಡ ಮಾಡುವುದು ಬೇಡ, ಹುಲ್ಲುಗಾವಲ ಕಡೆಗೆ ಹೊರಡುತ್ತೇನೆ. ಎಲ್ಲಿಗೋ
ಕೊಡುವ ಹಣವನ್ನೇ ಸರಿ ಕೊಡ್ತಿಲ್ಲ, ಇನ್ನೆಲ್ಲಾದ್ರೂ ಹೆಚ್ಚಿಗೆ ಹಣ ಕೊಡುವುದುಂಟಾ? ಆ ರೀತಿ ಎಲ್ಲ ನಾನು ಹೇಳಿದ್ದು, ನಿನ್ನನ್ನು ಹೊಗಳಿದ್ದು ನಾನು. ಹಾಗಾದರೆ ಯಾವ ಹೆಣ್ಣನ್ನು ಕಂಡರೂ ಇದೇ ರೀತಿ ಹೊಗಳು ಬಿಡುತ್ತೀಯೋ? ಇಲ್ಲ ಇಲ್ಲ, ಯಾರನ್ನು ಕೂಡ ನಾನು ಹೊಗಳುವುದಿಲ್ಲ. ಸುರದ್ರೂಪಿಯಾದ ನಿನ್ನನ್ನು ಮಾತ್ರ ನಾನು ಹೊಗಳಿದ್ದು. ನೀನು ಹೊಗಳುವುದೇ ಆದರೆ ನನ್ನ ಬಗ್ಗೆ ನಿನಗೆ ಏನು ಗೊತ್ತುಂಟಾ? ಚಂದ್ರಾವಳಿ, ನನ್ನ ಹೆಸರು ಗೊತ್ತುಂಟಲ್ಲ ಇಲ್ಲಿ. ಅಷ್ಟೇ ಗೊತ್ತುಂಟಾ? ಮತ್ತೇನಾದ್ರೂ ಗೊತ್ತುಂಟಾ? ನಿನ್ನ ಹೆಸರು ಮಾತ್ರ ಎಂತಂದ್ರೆ ನಿನ್ನ ಇಡೀ ಜಾತಕವೇ ಗೊತ್ತುಂಟು. ಜಾತಕ ಹೊರಗಲ್ಲ, ಎಷ್ಟು ಸುಂದರವೇ ನೀನು. ಹೇಗಂತ ವರ್ಣಿಸ್ಬೇಕು ನಿನ್ನನ್ನ? ಆ ಬ್ರಹ್ಮ ಕುರ್ಸೊತ್ತಿದ್ದಾಗ ನಿನ್ನನ್ನ ಸೃಷ್ಟಿ ಮಾಡಿದ್ದ ಅಂತ ಕಾಣಿಸುತ್ತೆ. ಮೆತ್ತುವಲ್ಲಿ ಮೆತ್ತಿ, ಒತ್ತುವಲ್ಲಿ ಒತ್ತಿ, ಆ ಬ್ರಹ್ಮನ ಸೃಷ್ಟಿಯ ವೈಚಿತ್ರದಲ್ಲಿ ನಿನ್ನನ್ನ ಸೃಷ್ಟಿ ಮಾಡಿದ್ದಾನೆ. ಅಬಾಬಾಬಾಬಾಬಾಬಾಬಾ, ಆ ಹೊಣೆ ನೋಡು, ಹೊಣೆ ಬಂಗಾರದ ಹೊಣೆ. ನನ್ನ ಹಣೆಗೆ 4 ಜನ ಕೂತ್ಕೊಂಡು ಊಟ ಮಾಡು. ಆ ನಿನ್ನ ಉಪ್ಪು ನೋಡು, ಉಪ್ಪು, ಕಾಮನ ಕೈ ಕಬ್ಬು, ಆ ಕಣ್ಣೋಡು ಕಣ್ಣು ಎಷ್ಟು ಸುಂದರವಾಗಿದೆ. ಬೇರೆ ಕಣ್ಣು ಇರ್ತದೆ, ಊರ್ ನೋಡು ಅಂದ್ರೆ ಸೂರ್ ನೋಡ್ತಾರೆ. ನಿನ್ ಕಣ್ಣು ಹಾಗಲ್ಲ, ಮುಚ್ಚಿ 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 ಬಿಡ್ತಾ ಇದ್ರೆ ನನ್ನನ್ನೇ ಬಾ ಬಾ ಎಂದು ಕರೆದಂತಿದೆ. ಆ ಮೂಗು ನೋಡು, ಮೂಗು, ಆ ಮುಖಕ್ಕೆ ಒಂದೇ ಮೂಗು. ಎಲ್ಲ ಭಾರತದಲ್ಲಿರುತ್ತಲ್ಲ. ಅಲ್ಲ ಅಲ್ಲ, ಹಾಗೆ ಇದ್ದಲ್ಲ. ಆ ಮುಖದ ಸೌಂದರ್ಯವನ್ನು ಹೆಚ್ಚಿಸುವುದು ಆ ಮೂಗು. ಒಳ್ಳೆ ಸಂಪಿಗೆ ಹಾಗೆ ಇದ್ದಾಗಿಲ್ಲ ಆ ಮೂಗು. ಆ ತುಟಿ ನೋಡು, ತುಟಿ, ತೊಂಡೆ ಹಣ್ಣಿನನ್ನು ಸೇರಿದಂತಹ ಕೆಂದುಟಿ. ಆ ತೊಂಡೆ ಹಣ್ಣಿನ ಸಲ ಬಾಯತ್ರ ಮರ್ಯಾದೆಗಿಟ್ಟವನೆ, ಮರ್ಯಾದೆಗಿಟ್ಟವನೆ. ಆ ಗಲ್ಲ ನೋಡು, ಗಲ್ಲ, ನಮ್ಮಂತವರ ಬಾಯಿಗೆ ಸಿಹಿ ಬೆಲ್ಲ. ಆ ಕಂಠ ನೋಡು, ಕಂಠ, ಒಂದು ರೀತಿಯ ಶಂಕ ಇದ್ದ ಹಾಗೆ ಉಂಟು. ಆ ಸೊಂಟ ನೋಡು, ಸೊಂಟ, ಒಂದೇ ಮುಷ್ಟಿಲಿ ಹಿಡಿಬಹುದು. ಸಿಂಹ ಕಟಿ, ಕಂಠದಿಂದ ಕೆಳಗೆ, ಸೊಂಟದಿಂದ ಮೇಲೆ. ಬಾಯಿ ಮುಚ್ಚ. ಎಷ್ಟು ಚಂದ ಚಂದದ ಮುದ್ದೆ ನೀನು. ಎಲ್ಲರನ್ನು ಮರಳು ಮಾಡುವ ಹಾಗೆ ನನ್ನನ್ನು ಮರಳು ಮಾಡಲು ಸಾಧ್ಯವಿಲ್ಲ ಬಾಲಕ. Yeah.
Oh